ಮೊಟ್ಟೆ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊಟ್ಟೆ ತಗೊಂಡಿದ್ದೀನಿ, ಮತ್ತು ಎಣ್ಣೆ, ಮತ್ತು ಚಕ್ಕೆ ಲವಂಗ, ಏಲಕ್ಕಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮತ್ತು ಹಸಿ ಮೆಣಸಿನ್ಕಾಯಿ, ಗೋಡಂಬಿ ಪೇಸ್ಟು, ಪುದೀನ, ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಎಣ್ಣೆ, ಮತ್ತು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಇಷ್ಟು ತಗೊಂಡಿದ್ದೀನಿ. ಇದು ಸಾಮಗ್ರಿಗಳು ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದು ಒಂದು ಅರ್ಧ ಗಂಟೆಯಲ್ಲಿ ರೆಡಿಯಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಾಣಲಿಗೆ ಕಾದಿದೆ, ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಪಲಾವ್ ಎಲೆ, ಮತ್ತೆ ಒಂದೆರಡು ಪೀಸು ಚಕ್ಕೆ, ಒಂದು 4 ಲವಂಗ, ಏಲಕ್ಕಿಕಾಯಿ 2 ಪೀಸ್ ಹಾಕಿದ್ದೀನಿ. ಈಗ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಒಳ್ಳೆ ಸ್ಮೆಲ್ ಬರ್ತಿದೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಳ್ಕೊಂಡಿದೆ. ಊಟದಲ್ಲಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ. ಈಗ ಇಷ್ಟಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೆಂದು ಅದು ಮೆತ್ತಗಾಗಬೇಕು, ಅಲ್ಲಿ ಗಂಟ ಹುರ್ಕೊಳ್ಳೋಣ. ಈಗ ನಾನು ಚೆನ್ನಾಗಿ ತಿರುಗಿ ಕೊಟ್ಟಿದ್ದೀನಿ. ಈಗ ಇದನ್ನ 2 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಏನಾಗಿದೆ ಅಂತ ನೋಡೋಣ. ನೋಡಿ, ಬೆಂದಿದೆ, ಒಳ್ಳೆ ಸುವಾಸನೆ ಬೀರ್ತಾ ಇದೆ. ಇಷ್ಟಾದರೆ ಸಾಕು. ಈ ಟೈಮಲ್ಲಿ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಗೋಡಂಬಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇದು 1 ನಿಮಿಷ ಆಗಲಿ. ಈಗ ಚೆನ್ನಾಗಿ ಕುದೀತಿದೆ. ನಾನು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಾನು ಎಲ್ಲ ಪುಡಿಗಳನ್ನೂ ಹಾಕಿದ್ಮೇಲೆ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ 1-2 ಲೋಟ ನೀರು ಸೇರಿಸ್ಕೊಳ್ಳೋಣ. ಈಗ ಇದು 1-2 ನಿಮಿಷ ಚೆನ್ನಾಗಿ ಕುದೀಲಿ, ಮುಚ್ಚಿಡೋಣ. ಕುದ್ದಿದೆ. ಈ ಟೈಮಲ್ಲಿ ನಾನು 1 ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಮೊಟ್ಟೆನ ಸ್ವಲ್ಪ ಸೀಳ್ಕೊಂಡಿದ್ದೀನಿ, ಸೀಳಿಟ್ಕೊಂಡಿದ್ದೀನಿ ನೋಡ್ರಿ ಈ ಥರ. ಈಗ ಇದನ್ನ ಸೇರಿಸೋಣ. ಈಗ ಒಂದು ಒಳ್ಳೆ ತಿರುವು ಕೊಟ್ಟು ಇನ್ನೊಂದು ಮುಚ್ಚಿ ಬೇಯಿಸೋಣ. ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಇದು ರೆಡಿಯಾಗಿದೆ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ಒಳ್ಳೆ ಗ್ರೇವಿ, ಗಟ್ಟಿ ಗ್ರೇವಿ ರೆಡಿ ಆಗುತ್ತೆ. ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೇರಿಸಿ ಇನ್ನೂ 1-2 ನಿಮಿಷ ಇದನ್ನ ಎಲ್ಲ ಮಿಕ್ಸ್ ಆಗೋಕ್ಕೆ ಬಿಡ್ತೀನಿ. ದೊಡ್ಡ ಉರಿಲಿ 1-2 ನಿಮಿಷ ಚೆನ್ನಾಗೆ ಕುದೀಲಿ. ಇನ್ನೊಂದು 2 ನಿಮಿಷ ಪ್ಲೇಟ್ನ ಮುಚ್ತೀನಿ. ಈಗ ಇದು ರೆಡಿಯಾಗಿದೆ. ನಾನು ತಿಳಿಸ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ. ನೋಡಿ, ಮೊಟ್ಟೆ ಮಸಾಲ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀರಲ್ವಾ. ಇದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡ್ಕೊ ತಿಂದು ಕಾಮೆಂಟ್ ಹಾಕಿ ಅಂತ ಕೇಳ್ಕೊಳ್ತಾ, ನೀವು ಮಾಡುವ ಕಾಮೆಂಟು ಮತ್ತು ಸಬ್ಸ್ಕ್ರೈಬೇ ನಮಗೆ ಪ್ರೋತ್ಸಾಹ ಅಂತ ತಿಳಿಸ್ತಾ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.